ಹೆಲೋ ಎವ್ರಿವಾನ್, ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ನನ್ನ ಈ ನ್ಯೂ ಕಿಚನ್ ಸೆಟಪ್ ನ ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ವಾಚ್ ಮಾಡಿ. ಅಂಡ್ ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಸ್ವೀಟ್ ಬೇವು ಇಂದ ಪ್ರಾರಂಭ ಮಾಡೋಣ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಮೊದಲನೇದಾಗಿ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಯುಗಾದಿ ಹಬ್ಬಕ್ಕೆ ಬೇವುನ ಮಣ್ಣಿನ ಮಡಿಕೆಯಲ್ಲಿ ಮಾಡೋ ಮಜಾನೇ ಬೇರೆ. ಸೊ ಲೆಟ್ ಸ್ಟಾರ್ಟ್. ಮೊದಲಿಗೆ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ. ಬೆಲ್ಲ, ಕಲ್ಸಕ್ರೆ, ಹಾಗೆ ಹುಣಸೆ ಹಣ್ಣಿನ ರಸ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ನ ಆಡ್ ಮಾಡ್ಕೊಳ್ಳೋಣ. ದ್ರಾಕ್ಷಿ, ಬಾದಾಮಿ, ಗೋಡಂಬಿ. ಈ ಬಾದಾಮಿ ಗೋಡಂಬಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದೀನಿ. ಅಂಡ್ ಈ ಟೈಮ್ ಅಲ್ಲಿ ಒಂದು ಮಾತನ್ನ ಹೇಳಲೇಬೇಕು, ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಏನ್ ಆಡ್ ಮಾಡ್ತಾ ಇದೀವಲ್ಲ ಬೇವುಗೆ, ಇದೆಲ್ಲವುದು ನಮ್ಮ ಬಾಡಿಗೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ಮೆಡಿಸಿನಲ್ ಇಂಗ್ರೀಡಿಯೆಂಟ್ಸ್ ಸಹ ಆಡ್ ಆಗಿರುತ್ತೆ. ವರ್ಷಕ್ಕೆ ಒಂದೇ ಸಲ ಈ ಬೇವನ್ನ ಮಾಡ್ಕೊಳ್ಳೋದು, ಹಾಗಾಗಿ ಮಿಸ್ ಮಾಡದೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಚಿರೋಂಜಿ, ವಾಟರ್ ಮೆಲನ್ ಸೀಡ್ಸ್, ವಾಲ್ನಟ್, ಕೇರ್ ಬೀಜ, ಡ್ರೈ ಖಜೂರ್, ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ಕೊಂಡಿದ ನಂತರ ಇದಕ್ಕೆ ನೀರನ್ನ ಆಡ್ ಮಾಡ್ಕೊಂಡು ಒಂದ್ ಒಳ್ಳೆ ಮಿಕ್ಸ್ ನ ಕೊಟ್ಟು ಒಂದು 15ರಿಂದ 20 ನಿಮಿಷ ಬಿಡಿ. ಒಂದು 20 ನಿಮಿಷ ಅಥವಾ ಹಾಫ್ ಅನ್ ಅವರ್ ಬಿಡೋದ್ರಿಂದ ಇದರಲ್ಲಿ ಹಾಕಿರೋ ಬೆಲ್ಲ ಹಾಗೆ ಕಲ್ ಸಕ್ಕರೆ ಎಲ್ಲವೂ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈ ಬೇವಿನ ಹೂ ಇಲ್ಲದೆ ಬೇವು ಕಂಪ್ಲೀಟ್ ಆಗೋಕ್ ಸಾಧ್ಯನೇ ಇಲ್ಲ. ಸೊ ಬೇವಿನ ಹೂವನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ 30 ಮಿನಿಟ್ಸ್ ಆಗಿದೆ. ಸೊ ಬೆಲ್ಲ ಹಾಗೆ ಕಲ್ ಸಕ್ಕರೆ ಎಲ್ಲವೂ ಚೆನ್ನಾಗಿ ಕರಗಿದೆ. ನೆಕ್ಸ್ಟ್ ಬೇವಿನ ಹೂನ ಆಡ್ ಮಾಡ್ಕೊಳ್ಳಿ. ಬೇವಿನ ಹೂನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಬ್ಬಕ್ಕೆ ಸ್ಪೆಷಲ್ ಆಗಿ ಸಿಗೋದು ಮಾವಿನಕಾಯಿ ಹಾಗೆ ಬೇವಿನ ಹೂ ಹಾಕ್ಲಿಲ್ಲ ಅಂದ್ರೆ ಈ ಬೇವು ಟೇಸ್ಟಿಯಾಗಿರೋದೇ ಇಲ್ಲ. ಇವೆರಡು ಹಾಕ್ದಾಗ್ಲೇ ಇದು ಬೇವು ಅನ್ಸ್ಕೊಳ್ಳೋದು. ಸೊ ಮಾವಿನಕಾಯಿನ ತುರ್ದ್ಬಿಟ್ಟು ಹಾಕಿ ಒಂದ್ ಒಳ್ಳೆ ಮಿಕ್ಸ್ ನ ಕೊಡಿ. ಈ ನಮ್ಮನೆ ಸ್ಟೈಲ್ ಬೇವಿನ ರೆಸಿಪಿನ ನಿಮ್ಮ ಹತ್ರ ಸೆಕೆಂಡ್ ಟೈಮ್ ನಾನು ಶೇರ್ ಮಾಡ್ತಾ ಇರೋದು. ಲಾಸ್ಟ್ ಇಯರ್ ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಅಂಡ್ ನೀವೇನಾದ್ರೂ ನೋಡಿರ್ಲಿಲ್ಲ ಅಂದ್ರೆ ಈ ವಿಡಿಯೋನ ನೋಡಿ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಫೈನಲಿ ಇದಕ್ಕೆ ಹುರ್ಕಡ್ಲೆ ಪುಡಿ, ಪುಟಾಣಿ ಪುಡಿನ ಆಡ್ ಮಾಡ್ಕೊಳ್ಳಿ. ಪುಟಾಣಿನ ತುಂಬಾ ಫೈನ್ಲಿ ಪೌಡರ್ ಮಾಡ್ಕೊಂಡು ಒಂದ್ಸಲ ಜರಡಿ ಹಿಡಿದ್ಬಿಟ್ಟು ಆ ನಂತರ ಹಾಕಿ. ಸೊ ಈ ತರ ಕ್ರೀಮಿ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ, ಹಾಗೆ ಟೇಸ್ಟ್ ಸಹ. ಈ ಬೇವನ್ನ ಶಾವ್ಗಿ ಜೊತೆ ತಿನ್ನಿ, ಸಖತ್ತಾಗಿರುತ್ತೆ. ಅಂಡ್ ಹೋಳಿಗೆ ಜೊತೆ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ನಮ್ಮನೇಲಿ ಇದನ್ನ ಶಾವ್ಗಿ ಜೊತೆನೆ ತಿನ್ನೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸೊ ಟ್ರೈ ಇಟ್ ಒನ್ಸ್ ಅಂಡ್ ಎಂಜಾಯ್.